ಆಗುಂಬೆ ಘಾಟಿಯ ಮಾರ್ಗದಲ್ಲಿ ಓಡಾಡುವ ಪ್ರತಿಯೊಬ್ಬರಿಗೂ ಈ ದೇವಾಲಯ ಚಿರಪರಿಚಿತ. ಉಡುಪಿಯಿಂದ ಶಿವಮೊಗ್ಗ ಹೋಗುವವರು ಘಾಟಿ ಹತ್ತುವ ಮುನ್ನ ತಪ್ಪದೆ ಶ್ರೀದೇವರನ್ನ ಪ್ರಾರ್ಥಿಸಿ ವಿಘ್ನಗಳು ಬಾರದಂತೆ ಬೇಡಿಕೊಳ್ಳುವುದು ವಾಡಿಕೆ. ನಮ್ಮ ಬಸ್ಸು ಉಡುಪಿಯಿಂದ ಶಿವಮೊಗ್ಗಕ್ಕೆ ಹೋಗ್ಬೇಕಾದ್ರೆ ಇದೇ ಮಾರ್ಗವಾಗಿ ಹೋಗ್ಬೇಕು. ಈ ಮಾರ್ಗವಾಗಿ ಹೋಗ್ಬೇಕಾದ್ರೆ ನಮಗೆ ಸೋಮೇಶ್ವರ ಎನ್ನುವ ಒಂದು ಸ್ಥಳ ಸಿಗ್ತದೆ. ಆ ಸ್ಥಳದಲ್ಲಿ ಒಂದು ಮೂಡು ಗಣಪತಿ ದೇವಸ್ಥಾನ ಇದೆ. ಅದಕ್ಕೆ ನಾವು ಪ್ರತಿನಿತ್ಯ ಬಂದು ಆ ದೇವರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಆ ದೇವರಿಗೆ ನಮಸ್ಕರಿಸಿ ನಾವು ಹೋಗ್ತೇವೆ. ನಮಗೆ ಇದುವರೆಗೆ ಆ ದೇವರನ್ನ ನಾವು ನಂಬಿದ ಮೇಲೆ ನಮ್ಗೆ ಯಾವುದು ಏನೂ ತೊಂದರೆಗಳಿಲ್ಲ. ಆಮೇಲೆ ನಮ್ಮ ಬಸ್ಸಿನವರು ಅಷ್ಟೇ ಆದಷ್ಟು ಎಲ್ಲರೂ ಬಂದು ಕೈ ಮುಗಿದು ಹೋಗ್ತಾರೆ. ಹಾಗೆ ಯಾವುದೇ ಒಂದು ವೆಹಿಕಲ್ನವ್ರು ಬರುವಾಗ, ಮೇಲೆ ಹೋಗುವಾಗ, ಕೆಳಗೆ ಹೋಗುವಾಗ ಗಣಪತಿಯಲ್ಲಿ ಒಂದು ಪ್ರಾರ್ಥನೆ ಇಟ್ಟು ಒಂದು ಕಾಣಿಕೆ ಹಾಕಿ ಹೋದ್ರೆ ಯಾವುದೇ ಒಂದು ಘಾಟಿಯಲ್ಲಿ ಇಷ್ಟು ವರ್ಷ ಆಯ್ತು ನನಗೆ ಕೇಳಿದ್ರು, ಎಲ್ಲೋ ಒಂದೊಂದು ಪ್ರಾಣ ಅಪಾಯ ಆಗಿದೆ, ಏನೇ ರೀತಿಯ ಒಂದು ಕೊರತೆ ಕೊಡಲಿಲ್ಲ ಗಣಪತಿ. ಇಷ್ಟು ದಿವಸ ಆಯಿತು ಸೋಮೇಶ್ವರದಲ್ಲಿ ಒಂದು ಡೈರೆಕ್ಟಾಗಿ ಸ್ಪಾಟ್ ಆಗಲಿಲ್ಲ. ಎಲ್ಲದಕ್ಕೂ ಗಣಪತಿ ಒಂದು ಆಶೀರ್ವಾದ ಇದೆ ಅಂತೇಳಿ ನಮಗೆ ಪ್ರತಿಯೊಂದು ವಿಷಯದಲ್ಲಿ ಗೊತ್ತಾಗ್ತದೆ. 250 ವರ್ಷದ ಹಿಂದಿನ ಇತಿಹಾಸ ಅಂತೇಳಿ ಹೇಳ್ತಾರೆ. ಯಾಕಂತಂದಾದರೆ ವಿಶೇಷವಾಗಿ ಹಿಂದೆ ಬ್ರಿಟಿಷ್ ಕಾಲಕ್ಕಿಂತಲೂ ಮುಂಚಿತವಾಗಿ ಈ ದೇವಸ್ಥಾನ ಒಂದು ಬನದ ರೂಪದಲ್ಲಿ ನಾಗಬನದ ರೂಪದಲ್ಲಿ ಒಂದು ಗೂಡು ರೂಪದಲ್ಲಿ ಇದ್ದಿತ್ತು. ಅದನ್ನು ಇಂಪ್ರೂವ್ಮೆಂಟ್ ಮಾಡಿ ಈ ರೀತಿಯಾದ ಎಷ್ಟೋ ದೊಡ್ಡ ದೇವಸ್ಥಾನವನ್ನು ಒಂದೊಂದು 20-25 ವರ್ಷದಿಂದ ಮಾಡಿದ್ದಾರೆ. ಇದು ಪಳ್ಳಿ ಶ್ರೀನಿವಾಸ್ ಹೆಗ್ಡೆರು ಅಂತೇಳಿ ಇಲ್ಲೇ ಪಳ್ಳಿಯವರು, ಅವರು ಈ ದೇವಸ್ಥಾನವನ್ನು ಇಂಪ್ರೂವ್ಮೆಂಟ್ ಮಾಡಿ ಈಗ ಅವರ ತಮ್ಮ ಪಳ್ಳಿ ಜಗದೀಶ್ ಹೆಗ್ಡೆ ಅವರ ಕೈಯಲ್ಲಿ ಮುಕ್ತೇಸರಾಗಿ ಇದು ಮಾಡ್ಕೊಂಡು ಹೋಗ್ತಿದ್ದಾರೆ. ಚಂದ ರೀತಿಯಿಂದ ದೇವಸ್ಥಾನದ ಸಮಸ್ತವಾದಂಥ ಆಗುಹೋಗುಗಳನ್ನು ನೋಡಿಕೊಂಡು ವ್ಯವಸ್ಥಿತ ರೀತಿಯಿಂದ ಬಂದ ಭಕ್ತಾದಿಗಳಿಗೆ ಯಾವುದೇ ತೊಂದರೆಗಳು ಬರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಪೂಜೆ ಟೈಮಿಗೆ ಸರಿಯಾಗಿ ಪೂಜೆ ಆಗಬೇಕು. ಬೆಳಿಗ್ಗೆ 6:30ಗೆ ದೇವಸ್ಥಾನ ಓಪನ್ ಆಯಿತು ಅಂತಾದರೆ ಸಂಜೆ 7 ಗಂಟೆ ತನಕ ದೇವಸ್ಥಾನ, ಮಧ್ಯಭಾಗದಲ್ಲಿ ಬಂದ್ ಮಾಡುವಂಥದ್ದಿಲ್ಲ ದೇವಸ್ಥಾನ. ಪ್ರತಿಯೊಂದು ಭಕ್ತರಿಗೂ ಕೂಡ ದರ್ಶನವನ್ನು ಕೊಟ್ಟು ಅವರಿಗೆ ಸೇವೆ ಆಗಬೇಕು ಅನ್ನುವಂಥ ಪ್ರತೀತಿ ಅಂತ ಒಂದು ರೀತಿಯಲ್ಲಿ ಪೂಜೆ ಮಾಡಿಕೊಂಡು ದೇವರು ನಮಗೂ ಕೂಡ ಶಕ್ತಿ ಕೊಟ್ಟಿದ್ದಾನೆ. ನಂಬಿದಂತಹ ಭಕ್ತಾದಿಗಳು ಕೂಡ ಯಶಸ್ಸನ್ನು ಕೊಟ್ಟು ಗ್ರಹದಲ್ಲಿ ನೆಮ್ಮದಿಯನ್ನು ಕೊಡಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತೇವೆ. ಮೂಡಗಣಪತಿ ಸೇವೆ ಎಂಬ ಹರಕೆ ಹೊತ್ತವರಿಗಂತೂ ಇಷ್ಟಾರ್ಥ ಸಿದ್ಧಿಸುವುದು ಖಚಿತ. 6 ವರ್ಷದಲ್ಲಿ ನಾನು ನೋಡಿದ ಹಾಗೆ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಹೇಳಬೇಕಂದ್ರೆ ದೇವರಿಗೊಂದು 3 ಗಣಪತಿ ಸೇವೆ ಹೇಳಿ ಆ 3 ಗಣಪತಿ ಸೇವೆಯನ್ನು ಅರ್ಪಣೆ ಮಾಡಿದಂತಾದರೆ ಸಂಪೂರ್ಣವಾಗಿ ಸಮಸ್ತ ಭಕ್ತರಿಗೆ ಎಣಿಸಿದಂಥ ಕಾರ್ಯ 100ಕ್ಕೆ 100 ಸಿದ್ಧ ಅಂತೇಳಿ ಹೇಳ್ತಾರೆ. ಯಾಕಂದರೆ ನಾನು ನೋಡಿದಂತೆ ನನಗಿಂತ ಮುಂದೆ ಎಷ್ಟೋ ಜನ ಪೂಜೆ ಮಾಡಿ ಹೋಗಿದ್ದಾರೆ. ಆದರೂ ಕೂಡ ನೋಡಿದ ಪ್ರಕಾರವಾಗಿ ಪ್ರತಿಯೊಂದು ಭಕ್ತಾದಿಗಳ ಬಾಯಲ್ಲಿ ಬರುವಂತಹದ್ದು. ಯಾಕಂದರೆ ಇಲ್ಲಿ ಒಂದು ಪ್ರತಿಯೊಂದು ವಾಹನಗಳು ಕೂಡ ಉಡುಪಿಯಿಂದ ಮಂಗಳೂರಿಗೆ, ಉಡುಪಿಯಿಂದ ಶಿವಮೊಗ್ಗಕ್ಕೆ ಹೋಗುವಂತಹ ಪ್ರತಿಯೊಂದು ವಾಹನಗಳು ಕೂಡ ಬಸ್ಸಿನವರಾಗಲಿ ಕಾರ್ನವರಾಗಲಿ ಯಾವುದೇ ಗಾಡಿಯವರು ಬಂದು ದೇವರಿಗೊಂದು ಕಾಣಿಕೆ ಹಾಕಿ ಒಂದು ನಮಸ್ಕಾರ ಮಾಡಿ ಹೋದರೆ ಅವರಿಗೊಂದು ಸಮಾಧಾನ, ದೇವರು ನಮಗೆ ಎಲ್ಲಿ ಯಾವುದೇ ತೊಂದರೆ ಆಗದಂತೆ ಘಾಟಿಯಲ್ಲಿ ಯಶಸ್ಸನ್ನು ಕೊಡ್ತಾನಂತ ಹೇಳಿ. ಅದೇ ರೀತಿಯಾಗಿ ನಂಬಿದಂತಹ ದೇವರಿಗೆ ವಿಶೇಷವಾಗಿ ಗಣಪತಿ ದೇವರಿಗೆ ಪೂಜೆಯನ್ನು ಕೊಟ್ಟದಂತಾದರೆ 3 ಗಣಪತಿ ಸೇವೆ ವಿಶೇಷವಾದಂಥ ಸೇವೆ. ಅಂಥ ಒಂದು ಸೇವೆಯಲ್ಲಿ 108 ತೆಂಗಿನಕಾಯಿ ನೋಡಿದು ಅವನಿಗೆ ಅರ್ಪಣೆ ಮಾಡಿದಂತಾದರೆ ಎಣಿಸಿದ ಕಾರ್ಯಗಳೆಲ್ಲವೂ ಕೂಡ ಒಳ್ಳೆ ರೀತಿಯಿಂದ ಸಾಂಗವಾಗಿ ನೆರವೇರ್ತದೆ ಅಂತೇಳಿ ಹೇಳ್ತಾರೆ.